ಬೇಸಿಕಲಿ ನಾವು ಕೊಟೇಶನ್ ಮಾಡ್ತಾ ಇರೋದು 1200. ಸೊ ನಿಮ್ಗೆ ಅಂದ್ರೆ ಇಷ್ಟು ಡೆವಲಪ್ಮೆಂಟ್ ಮಾಡಿದ ಮೇಲೆ ನಾವು 1200 ಅಂತ ಹೇಳ್ತಾ ಇದ್ವಿ. ನಿಮ್ಗೆ ನೋಡ್ತಾ ಇರ್ಬೋದು ಈಗ ಡ್ರೈನೇಜ್ ಸಿಸ್ಟಮ್ ಮತ್ತೆ ಸೈಟ್ ಮಾರ್ಕೇಶನ್ಸ್ ವಿತ್ ಎಲೆಕ್ಟ್ರಿಸಿಟಿ, ವಾಟರ್ ಲೈನ್ ಎಲ್ಲಾನು ಇಂಡಿವಿಜುವಲ್ ಮನೆಗೂ ಸಪರೇಟ್ ಆಗಿ ಕೊಟ್ಟಿದೀವಿ. ಸೊ ಅರೌಂಡ್ ಇಲ್ಲಿ ಊರಿದೆ ಸರ್, ಎಷ್ಟು ಮನೆಗಳಿದೆ? ಅರೌಂಡ್ 300+ ಮನೆಗಳಿದೆ. ಎಲ್ಲ ಸ್ಕೂಲ್ ಒಂದಿತ್ತು ಬರ್ಬೇಕು ನೋಡಿ. ಸ್ಕೂಲ್ ಇದೆ, ಕಾಲೇಜಸ್ ಇದೆ, ಎಲ್ಲಾನು ಇದೆ. ಅನುಕೂಲ ಆಗಿರೋಂತ ಅಂದ್ರೆ ನೀವು ಊರು ಒಳಗಡೆನೆ ಇರೋಂತ ಪ್ರಾಜೆಕ್ಟ್ ಇದು. ಸೊ ಮನೆಗೊಂದು ಗಿಡ ಕೊಟ್ಟಿದ್ದಾರೆ. ಸೊ ಇದು ಸೂಪರ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀರ್ ವ್ಯವಸ್ಥೆ ಇದೆ, ಎಲೆಕ್ಟ್ರಿಕ್ ವ್ಯವಸ್ಥೆ ಇದೆ, ಮತ್ತೆ ಚರಂಡಿ ವ್ಯವಸ್ಥೆ ಇದೆ. ಲೋನ್ ಅಪ್ರೂವಲ್ ಆಗಿದೆ. ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಮ ಒಂದು ನೇಮ್ ಫಿಕ್ಸ್ ಮಾಡ್ತೀವಿ, ನಾಳೆನೆ ಬಂದ್ಬಿಟ್ಟು ಮನೆನೂ ಕಟ್ಕೊಳ್ಳಿ. ನೀರ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಬೋರ್ ಹಾಕ್ಸಿದ್ರೆ ಹೇಗೆ ಸರ್? ಎಲ್ಲ ಬೋರ್ ಫೆಸಿಲಿಟಿ ಸರ್, 4 ಬೋರ್ ಇದೆ. ಸೊ ಇದು ಬಿಟ್ಟು ಮತ್ತೆ ನಿಮ್ಗೆ ವಾಟರ್ ಟ್ಯಾಂಕರ್ ಮಾಡಿಸ್ತಾ ಇದ್ವಿ. ಈ ರೋಡ್ ಬಂದು ಎಷ್ಟು ಕೊಟ್ಟಿದ್ರೆ ಸರ್? ಇದು 25 ಫೀಟ್ ಎಕ್ಸ್ಕ್ಲೂಡಿಂಗ್ ಚರಂಡಿ. ಇದು ಪಂಚಾಯತಿ ಖಾತೆ ಸರ್. ಇದು ಪಂಚಾಯತಿ ಖಾತಾ. ಬ್ಯಾಡ್ರಲ್ಲಿ ಪಂಚಾಯತಿಗೆ ಸೇರೋಂಥದ್ದು. ಇದು ರಿಜಿಸ್ಟ್ರೇಷನ್ ಮಾತ್ರ ನೆಲಮಂಗಲದಲ್ಲಿ ಆಗೋದು. ಸೊ ಹಾಯ್ ಗುರುಗಳೇ, ಸೊ ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದ್ರೆ ಇದು ನಮ್ಮ ಬಜಾರ್ ಅಂಡ್ ನಾನು ಪ್ರೀತು. ಸೊ ಮತ್ತೆ ಇನ್ನೊಂದ್ಸಲ ತುಳಸಿ ಪ್ರಾಪರ್ಟೀಸ್ ಬಂದಿದ್ದೀನಿ. ಅಂಡ್ ಇಲ್ಲಿ ಬರೋ ರೀಸನ್ ಆಲ್ಮೋಸ್ಟ್ ಏನಕ್ಕೆ ಅಂತಂದ್ರೆ, ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದ್ದು. ತುಂಬಾ ಜನ ಇನ್ನೊಂದ್ಸಲ ಕಾಲ್ ಮಾಡಿದ್ರಿ, ಸರ್ ಹೋಗಿ ಒಂದ್ಸಲ ಇದು ವಿಸಿಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಟ್ರೈ ಮಾಡಿ, ಯಾಕೆಂತಂದ್ರೆ 24,000 ಹೇಳಿದ್ರಲ್ಲ, ಅದು ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹೋಗಿ ಸರ್ ಬೇಗ ಅಂತ ಕೇಳಿದ್ರು. ಸೊ ಹಾಗೆ ಒಂದು ವಿಸಿಟ್ ಮಾಡಿದೆ, ಒಂದ್ಸಲ ವಿಡಿಯೋ ಮಾಡ್ಕೋಣ, ಕನ್ಫರ್ಮ್ ಮಾಡ್ಕೋಣ ಯಾವ ತರ ಏನು ಅಂತ. ಅಂಡ್ ಇವತ್ತು ಯಾವ್ಯಾವ ಸೈಟ್ ಖಾಲಿ ಇದೆ, ಎಷ್ಟೆಷ್ಟರಲ್ಲಿ ಇದೆ, ಅಂಡ್ ಸ್ಕ್ವೇರ್ ಫೀಟ್ ಏನು ಹೋಗ್ತಿದೆ, ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡೋಕೆ ನಮ್ಮ ಜೊತೆ ಚೈತನ್ಯ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಒಳ್ಳೆ ರೆಸ್ಪಾನ್ಸ್ ಸರ್. ಹೇಗೆ ಲಾಸ್ಟ್ ಟೈಮ್ ಎಲ್ಲ? ನನಗೆ ಕಾಲ್ ಮಾಡಿ ಇನ್ನೊಂದ್ಸಲ ವಿಡಿಯೋ ಮಾಡಿ ಅಂತ ಕೇಳ್ತಿದ್ದಾರೆ, ಯಾಕೆ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹೌದು, ಇಎಂಐ ಪ್ರಾಜೆಕ್ಟ್ ಎಲ್ಲ ಮುಗಿದೋಗಿದೆ, ಈಗ ಓನ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾತ್ರ ಇದೆ. ಹೌದಾ? ಸೊ ತಡ ಮಾಡೋದು ಬೇಡ, ಅದು ಯಾವ್ಯಾವ ತರ ಫೀಚರ್ಗಳು ಕೊಡ್ತೀರಾ ಅಂಡ್ ಯಾವ್ಯಾವ ಪ್ರೈಸ್ ಹೋಗ್ತಿದೆ ಎಲ್ಲ ಅಲ್ಲೇ ಹೇಳ್ಬೋಣ. ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ, ಯಾವ ತರ ರೆಸ್ಪಾನ್ಸ್ ಬಂದಿದೆ, ಮತ್ತೆ ಎಷ್ಟು ಸೈಟ್ ಬುಕ್ ಆಗಿದೆ, ಪ್ರೆಸೆಂಟ್ ಎಷ್ಟು ಖಾಲಿ ಇದೆ, ಯಾಕೆಂದ್ರೆ ತುಂಬಾ ಜನ ಕೇಳ್ತಾನೆ ಇದ್ರಿ. ಅಂಡ್ ಸರ್ ಇವಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಲ್ಲ, ಅಲ್ಲೊಂದ್ಸಲ ಹೋಗಿ ವಿಸಿಟ್ ಮಾಡಿ ವಿಡಿಯೋ ಮಾಡಿ ಸರ್ ಯಾವ್ಯಾವ ಸೈಟ್ ಖಾಲಿ ಇದೆ ಅಂತ. ಯಾಕಂದ್ರೆ ನಾನು ಇವಾಗ ತಾನೇ ವಿಡಿಯೋ ನೋಡಿದ್ದೀನಿ, ಇವಾಗ ಯಾವ ಸೈಟ್ ಖಾಲಿ ಇದೆ ಇಲ್ಲ ಗೊತ್ತಿಲ್ಲ. ಈಗ ತುಂಬಾ ಜನಕ್ಕೆ ಏನಂತಂದ್ರೆ ಒಬ್ಬೊಬ್ರೆ ಹೋಗಿ ಚೆಕ್ ಮಾಡಿಸಿ ಕೇಳೋಕ್ಕಾಗಲ್ಲ, ಹಾಗಾಗಿ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನ ಕೂತಿರೋರಿಗೆ ಯಾವ್ಯಾವ ಸೈಟ್ ಪ್ರೆಸೆಂಟ್ ಖಾಲಿ ಇದೆ ಅಂಡ್ ಯಾವ್ಯಾವ್ದು ಬುಕ್ ಆಗಿದೆ ಅಂತ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ನೀವು ಲಾಸ್ಟ್ ಟೈಮ್ ಬರುವಾಗ ನಾವು ಅಂದ್ರೆ 2 ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದೀವಿ. ಅವಾಗ ಒಂದು ಇಎಂಐ ಕಾನ್ಸೆಪ್ಟ್, ಎರಡನೇದು ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ. ಸೊ ಇವಾಗ ಏನಂದ್ರೆ ಇಎಂಐ ಏನಿದೆಯೋ ಅದೆಲ್ಲ ಕಂಪ್ಲೀಟ್ಲಿ ಮುಗಿದೋಗಿದೆ. ಸೊ ವಿತಿನ್ 2 ವಾರದಲ್ಲೇ ನಿಮ್ ಕಂಪ್ಲೀಟ್ಲಿ ಅದು ಪ್ರಾಜೆಕ್ಟೇ ಮುಗಿದೋಗಿದೆ. ಅಷ್ಟು ಕಡಿಮೆ ಕೊಟ್ರೆ ಯಾರು ಸರ್ ಬಿಡ್ತಾರೆ? ಅಂಡ್ ಇದು ಕಡಿಮೆ ಆಗಿದೆ, ಇನ್ನಿನ್ ಇದೆಷ್ಟು ಖಾಲಿ ಇದೆ ನೋಡ್ಬೇಕಷ್ಟೇ. ಇವಾಗ್ಲೂ ಅಲ್ಲಿ ಯಾರ್ಯಾರಿಗೆ ಸಿಕ್ಕಿಲ್ಲ ಅವರೆಲ್ಲಾನು ಇಲ್ಲಿನೂ ಸ್ವಲ್ಪ ನೋಡ್ತಾ ಇದ್ದಾರೆ. ಸ್ವಲ್ಪ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆದ್ರೆ ಅವರು ಪ್ಲಾನ್ ಮಾಡೋಣ ಅನ್ನೋ ಉದ್ದೇಶದಲ್ಲೇ ಇಮಿಡಿಯೇಟ್ ಪೊಸಿಷನ್ ಸಿಗತ್ತೆ. ಇಲ್ಲಿ ಆದ್ರೆ ನಿಮ್ಗೆ ಏನಂದ್ರೆ ಇವತ್ತೇ ಬಂದ್ಬಿಟ್ಟು ಇವತ್ತೇ ನೀವು ತಗೋಬಹುದು. ಇಲ್ಲಿನೂ ಸ್ವಲ್ಪ ಸೈಟ್ಸ್ ಬುಕ್ ಆಗಿದೆ. ಸೊ ಇನ್ನು ಅವೈಲಬಲ್ ಇದೆ, ಆಲ್ಮೋಸ್ಟ್ ಒಂದು 80 ತನಕ ಸೈಟ್ಸ್ ಅವೈಲಬಲ್ ಇದೆ. ಸೊ ಬೇಗ ಬಂದ್ರೆ ನಿಮ್ಗೂ ಒಂದು ಅಂದ್ರೆ ನಿಮ್ಮ ಒಂದು ಬೇಕಾಗಿರೋ ಪೊಸಿಷನ್ ಅಲ್ಲಿ ಸೈಟ್ಸ್ ಸಿಗ್ತವೆ. ಲಾಸ್ಟ್ ಅಲ್ಲಿ ಬಂದ್ರೆ ಏನ್ ಅವೈಲಬಿಲಿಟಿ ಇರುತ್ತೋ ಅದು ಮಾತ್ರ ಕೊಡ್ಬೇಕು. ಸೊ ಇದು ಎಷ್ಟು ಸ್ಕ್ವೇರ್ ಫೀಟ್ ಗೆ ಇದು ಬಂದ್ಬಿಟ್ಟು 30-40 ಸರ್. ಈಗ ಈ ಪಕ್ಕದೇ ಬಂದ್ಬಿಟ್ಟು ನಿಮ್ಗೆ 30-50. ಇದು 30-40 ಇರುತ್ತೆ ಅಂಡ್ 30-50. ಓಕೆ. ಸೊ ಇದು ಸ್ಕ್ವೇರ್ ಫೀಟ್ ಅಲ್ಲಿ ಹೆಂಗ್ ನಡೀತಿದೆ ಇಲ್ಲೆಲ್ಲ? ಇಲ್ಲಿ 1002 ಅಂದ್ರೆ ಬೇಸಿಕಲಿ ನಾವು ಕೊಟೇಶನ್ ಮಾಡ್ತಾ ಇರೋದು 1200. ಸೊ ನಿಮ್ಗೆ ಅಂದ್ರೆ ಇಷ್ಟು ಡೆವಲಪ್ಮೆಂಟ್ ಮಾಡಿದ ಮೇಲೆ ನಾವು 1200 ಅಂತ ಹೇಳ್ತಾ ಇದ್ವಿ. ಬೇಸಿಕಲಿ ನೀವು ಸುತ್ತಮುತ್ತ ನೋಡಿರ್ಬೋದು, ಎಲ್ಲಾನು ಅಂದ್ರೆ ಡೆವಲಪ್ಮೆಂಟ್ಸ್ ಎಲ್ಲಾನು ನಡೆದಿದೆ. ಅಲ್ಲಿ ಪ್ರೈಸಸ್ ಜಾಸ್ತಿ ಇದೆ. ನಾವು ಆದ್ರೆ ಇಲ್ಲಿ ಏನಂದ್ರೆ ನಮ್ಮಂತ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಮಾತ್ರನೇ ಅಂದ್ರೆ ಅನುಕೂಲ ಆಗಲಿ ಅಂತ ಮಾಡಿರೋಂಥ ಪ್ರಾಜೆಕ್ಟ್ ಇದು. ಸೊ ಇನ್ನ ಕಡಿಮೆಗೆ ಕೊಡ್ತಾ ಇದೀವಿ ವಿತ್ ಫುಲ್ಲಿ ಡೆವಲಪ್ಮೆಂಟ್. ನಿಮ್ಗೆ ನೋಡ್ತಾ ಇರ್ಬೋದು ಈಗ ಡ್ರೈನೇಜ್ ಸಿಸ್ಟಮ್ ಮತ್ತೆ ಸೈಟ್ ಮಾರ್ಕೇಶನ್ಸ್ ವಿತ್ ಎಲೆಕ್ಟ್ರಿಸಿಟಿ, ವಾಟರ್ ಲೈನ್ ಎಲ್ಲಾನು ಇಂಡಿವಿಜುವಲ್ ಮನೆಗೂ ಸಪರೇಟ್ ಆಗಿ ಕೊಟ್ಟಿದೀವಿ. ಸೊ ಅರೌಂಡ್ ಇಲ್ಲಿ ಊರಿದೆ ಸರ್, ಎಷ್ಟು ಮನೆಗಳಿದೆ? ಅರೌಂಡ್ 300+ ಮನೆಗಳಿದೆ. ಎಲ್ಲ ಸ್ಕೂಲ್ ಒಂದಿತ್ತು ಬರ್ಬೇಕು ನೋಡಿ. ಸ್ಕೂಲ್ ಇದೆ, ಕಾಲೇಜಸ್ ಇದೆ, ಎಲ್ಲಾನು ಇದೆ. ಅನುಕೂಲ ಆಗಿರೋಂಥ ಅಂದ್ರೆ ನೀವು ಊರು ಒಳಗಡೆನೆ ಇರೋಂಥ ಪ್ರಾಜೆಕ್ಟ್ ಇದು. ಹೌದು, ತುಂಬಾ ಡೆವಲಪ್ಮೆಂಟ್ ಆಗಿದೆ. ಅಲ್ಲೇ ಮನೆಗಳು ಕಾಣಿಸ್ತಿದೆ ಅಂತ ನೋಡ್ಕೋಬಹುದು ಬೇಕಾದ್ರೆ ನೀವು, ಎಷ್ಟು ಮನೆಗಳು ಡೆವಲಪ್ಮೆಂಟ್ ಆಗಿದೆ ಅಂತ ನೋಡಿ. ಮನೆಗಳಿದೆ ಅಂಡ್ ಸ್ಕೂಲ್ ಇದೆ, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇದೆ. ಸೊ ತುಂಬಾ ತರ ಇದೆ ಸರ್. ಇವಾಗ ಈ ಪ್ರೆಸೆಂಟ್ ಅಲ್ಲಿ ಒಂದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು, ಬಟ್ ಹೊಸಬರು ನೋಡೋರ್ಗು ಅವ್ರಿಗೂ ಗೊತ್ತಾಗ್ಲಿ. ಸೊ ಮನೆಗೊಂದು ಗಿಡ ಕೊಟ್ಟಿದ್ದಾರೆ. ಸೊ ಇದು ಸೂಪರ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀರ್ ವ್ಯವಸ್ಥೆ ಇದೆ, ಎಲೆಕ್ಟ್ರಿಕ್ ವ್ಯವಸ್ಥೆ ಇದೆ, ಮತ್ತೆ ಚರಂಡಿ ವ್ಯವಸ್ಥೆ ಇದೆ. ಅದಾದ್ಮೇಲೆ ಸರ್ ನೆಕ್ಸ್ಟ್ ಈ ಬೋರ್ಡ್ ಹಾಕಿದ್ರಲ್ಲಿ ಏನ್ಕಿದು? ಇದು ನೇಮ್ ಪ್ಲೇಟ್ಸ್. ಫಾರ್ ಸಪೋಸ್ ನೀವು ಇವತ್ತು ಏನಾದ್ರು ಬುಕ್ ಮಾಡ್ಕೊಂಡು ನಾನು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಹೋಗ್ತೀನಿ ಅಂದ್ರೂ ನಾಳೆನೆ ಬಂದ್ಬಿಟ್ಟು ನಿಮ್ಮೊಂದು ನೇಮ್ ಪ್ಲೇಟ್ ಇಲ್ಲಿ ಹಾಕ್ಬಿಡ್ತೀವಿ. ಓಕೆ. ಇವಾಗ ನಾಳೆ ನನ್ಗೆ ಲೋನು ಆಯ್ತು, ಇನ್ ಕೇಸ್ ಫುಲ್ ಕ್ಯಾಶ್ ಕೊಟ್ರೆ ಮನೆ ಕಟ್ಕೋಬಹುದು, ಓಕೆ. ಬಟ್ ನಾ ಏನಾದ್ರು ಲೋನ್ ಮೇಲೆ ಹೋಗ್ತೀನಿ ಅಂತಂದಾಗ ಲೋನ್ ಅಪ್ರೂವಲ್ ಆಗಿದೆ. ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಮ ಒಂದು ನೇಮ್ ಫಿಕ್ಸ್ ಮಾಡ್ತೀವಿ, ನಾಳೆನೆ ಬಂದ್ಬಿಟ್ಟು ಮನೆನೂ ಕಟ್ಕೊಳ್ಳಿ.
ಸರ್ ಇಷ್ಟೇನಾ ಫೆಸಿಲಿಟೀಸು ಅಥವಾ ಇನ್ನೂ ಏನಾದರೂ ಕೊಡ್ತಾ ಇದ್ದೀರಾ? ಹೌದು ಸರ್, ಇದು ಜೊತೆಲೆ ನಿಮ್ಗೆ ಪ್ಲೇ ಏರಿಯಾ ಮತ್ತೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಹ್ಮ್. ಪ್ಲಸ್ ನಿಮ್ಗೆ ಪಾರ್ಕ್ ಏರಿಯಾ ಒಂದು ಮಾಡ್ತಾ ಇದೀವಿ. ಓಕೆ ಸೊ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಲೇಬರ್ ವರ್ಕ್ಸ್ ನಿಲ್ತಿದೆ ವರ್ಕ್. ಅವರೆಲ್ಲ ಲೇಬರ್ ಬಂದ್ಮೇಲೆ ಮತ್ತೆ ಕಂಪ್ಲೀಟ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ನೋಡ್ತಾ ಇರ್ಬೋದು ನೀರೆಲ್ಲ ಹಾಕ್ತಿದ್ದಾರೆ, ನೀರು ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಬೋರ್ ಹಾಕ್ಸಿದ್ರೆ ಹೇಗೆ ಸರ್? ಎಲ್ಲ ಬೋರ್ ಫೆಸಿಲಿಟಿ ಸರ್, 4 ಬೋರ್ ಇದೆ. ಹ್ಮ್. ಸೊ ಇದು ಬಿಟ್ಟು ಮತ್ತೆ ನಿಮ್ಗೆ ವಾಟರ್ ಟ್ಯಾಂಕರ್ ಮಾಡಿಸ್ತಾ ಇದ್ವಿ. ಓಕೆ, ಅಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಈ ರೋಡ್ ಬಂದು ಎಷ್ಟು ಕೊಟ್ಟಿದ್ರೆ ಸರ್ ಇದು? 25 ಫೀಟ್ ಎಕ್ಸ್ಕ್ಲೂಡಿಂಗ್ ಚರಂಡಿ. ಓಕೆ. ಚರಂಡಿ ಬಿಟ್ಟು ಬರೀ ರೋಡ್ ಮಾತ್ರ 25. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸೊ ಎಲ್ಲ ಸೇರಿದ ಆಲ್ಮೋಸ್ಟ್ 29 ಬರುತ್ತೆ. ಓಕೆ. ಸೊ ತುಂಬ ಮನೆ ಕೂಡ ಇದೆ, ನೋಡ್ತಾ ಇರ್ಬೋದು. ಸೊ ಇಷ್ಟು ಇಲ್ಲಿ ಎಷ್ಟು ಸೈಟ್ ಆಲ್ರೆಡಿ ಬುಕಿಂಗ್ ಆಗಿದೆ ಸರ್? ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಲ್ಲಿ ಇಲ್ಲೊಂದು 40 ಸೈಟ್ಸ್ ಆಗಿದೆ ಸರ್ ಆಲ್ರೆಡಿ. 40 ಆಗಿದೆ. ಹ್ಮ್. ಓಕೆ. ಆ್ಯಂಡ್ ಇನ್ನು ಬೇಗನೆ ಬಂದರೆ ಸೊ ನಿಮ್ಮ ಕನಸಿನ ಒಂದು ಸೈಟ್ನ ನೀವು ತಗೋಬೋದು. ಇನ್ಕ್ಲೂಡ್ ಇಲ್ಲಿ ಮನೆ ಕೂಡ ಕಟ್ಕೋಬೋದು ನೀವು ಬೇಕು ಅಂದರೆ. ಇಲ್ಲ ಸರ್ ಫ್ಯೂಚರಲ್ಲಿ ಏನಾದ್ರೂ ಒಂದು ನಾನು ಸೇಲೆ ಮಾಡ್ತೀನೋ ಅಥವಾ ಮನೆನೇ ಕೊಡ್ತೀನೋ ಗೊತ್ತಿಲ್ಲ, ಮುಂದೆ ಇನ್ನೂ ಜಾಸ್ತಿ ಆಗೇ ಆಗುತ್ತೆ, ನಿಮಗೂ ಗೊತ್ತಿದೆ. ಯಾಕೆಂತಂದರೆ ಯಾವುದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರು ಸರ್, ಇವಾಗ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಲಾಸ್ ಯಾರಿಗೂ ಆಗಲ್ಲ. ಯಾಕೆ ಹೇಳಿ? ಅದು ಚಿನ್ನದ ಮೇಲೆ ಭೂಮಿದ ಮೇಲೆ ಯಾವತ್ತಿಗೂ ನಿಮ್ಗೆ ಲಾಸ್ ಆಗಲ್ಲ. ಫ್ಯೂಚರಲ್ಲೂ ನಿಮ್ಮ ಮಕ್ಳಿಗಾಗ್ಬೋದು ನಿಮ್ಗಾಗ್ಬೋದು ಒಳ್ಳೆ ಫ್ಯೂಚರ್ ಇರುತ್ತೆ ಇದರಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಇವಾಗೆಲ್ಲ ತಾರಲ್ಲಿ ಯಾವಾಗ ಹಾಕ್ಸಿರ ಸರ್ ಇದು? ಇನ್ನ ಟೈಮ್ ಇದೆ ಸರ್. ಆಕ್ಚುಲಿ ನಾನು ಒಂದು 2.5 ಮಂತ್ ಟೈಮ್ ಪೀರಿಯಡ್ ತಗೊಂಡಿದ್ದೀನಿ. ಓಕೆ. ಸೊ ಇಷ್ಟು ಒಳಗಡೆ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ. ಎಲ್ಲ ಕ್ಲಿಯರ್ ಮಾಡ್ತೀರಾ? ಹ್ಮ್. ಓಕೆ. ಈ ಸೆಕ್ಯೂರಿಟೀಸ್ ಎಲ್ಲ ಹಿಂಗೆ ಎಲ್ಲಾನು ಮಾಡ್ತಾ ಇದೀವಿ ಸರ್. ಈಗ ಅಲ್ಲಿ ಒಂದು ಸೆಕ್ಯೂರಿಟಿ ಕ್ಯಾಬಿನು ಬರುತ್ತೆ. ಓಕೆ. ಸೊ ನೀವು ಹಳೆ ಪ್ರಾಜೆಕ್ಟ್ ಅಲ್ಲಿ ನೋಡಿರ್ಬೋದು, ಅಲ್ಲಿನೂ ಸೆಕ್ಯೂರಿಟಿ ಕ್ಯಾಬಿನ್ಸ್ ಎಲ್ಲಾನು ಬಂದಿದೆ. ಇವಾಗ ತಾರ್ ರೋಡ್ ಆಗೋಗಿದೆ. ಸೇಮ್ ಫೆಸಿಲಿಟೀಸ್ ಇಲ್ಲಿನೂ ಬರುತ್ತೆ. ಸೊ ಈ ಬ್ಯಾಂಕ್ ಲೋನ್ ಅಂತ ಬಂದ್ರೆ ಯಾವ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀರಾ? ಅಂದ್ರೆ ನಿಮ್ಗೆ ಎಲ್ಲ ನ್ಯಾಷನಲೈಸ್ ಪ್ರೈವೇಟ್ ಬ್ಯಾಂಕ್ಸ್ ಕಡೆಯಿಂದನೂ ಮಾಡ್ಕೊಡ್ತೀವಿ. ಸರ್ ಇದು ಹೊಸಬ್ರು ನೋಡೋರು ಗೊತ್ತಾಗ್ಲಿ, ಸೊ ಇದು ಯಾವ ಖಾತಾ ಬರುತ್ತೆ? ಹ್ಮ್. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಇದು ಪಂಚಾಯತಿ ಖಾತೆ ಸರ್. ಇದು ಪಂಚಾಯತಿ ಖಾತಾ. ಓಕೆ. ಬ್ಯಾಡ್ರಳ್ಳಿ ಪಂಚಾಯತಿಗೆ ಸೇರೋಂಥದ್ದು. ಇದು ರಿಜಿಸ್ಟ್ರೇಷನ್ ಮಾತ್ರ ನೆಲಮಂಗಲದಲ್ಲಿ ಆಗೋದು. ಇದು ಡೈರೆಕ್ಟ್ ನಿಮ್ಮ ಓನರ್ ತರ ತಗೋತಾ ಇರೋದಾ ಇಲ್ಲ ನೀವು ವೆಂಡರ್ ತರನ? ಯಾವ ತರ? ಇಲ್ಲ, ನಾವು ರೈತರ ಕಡೆಯಿಂದ ಪರ್ಚೇಸ್ ಮಾಡಿರ್ತೀವಿ. ಓಕೆ. ನಮ್ ಕಡೆಯಿಂದ ನಿಮ್ಗೆ ರಿಜಿಸ್ಟರ್ ಮಾಡಿ ಕೊಡ್ತೀವಿ. ಓಕೆ. ಅಂದ್ರೆ ಡೈರೆಕ್ಟ್ ಇವಾಗ ಈ ಪ್ರೆಸೆಂಟ್ ಈ ಒಂದು ಭೂಮಿ ಏನಿದೆ, ಲೇಔಟ್ ಏನಿದೆ, ಇದು ಯಾರ ಹೆಸರಲ್ಲಿ? ನಿಮ್ಮ ಹೆಸರಲ್ಲಿ ಇದೆಯಾ? ಹೌದು. ಸೊ ಈಗ ನಿಮ್ಮ ಹೆಸರು ಅಂದ್ರೆ ಇವಾಗ ಡೈರೆಕ್ಟ್ ಓನರ್ ಇಂದಾನೆ ಡೈರೆಕ್ಟ್ ತರಕ್ಕೆ ಹೋಗುತ್ತೆ. ಹೌದು. ಸರ್ ಇನ್ನೊಂದು ಈ ಲೇಔಟ್ ಇದೆಲ್ಲ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಆಲ್ಮೋಸ್ಟ್ ಒಂದು 300 ಮನೆಗಳು ಕಂಪ್ಲೀಟ್ ಆಗಿದೆ. ಸರ್ ಇವಾಗ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್ ಹಾಗೆ. ಇದು ಬಂದ್ಬಿಟ್ಟು ಬ್ಯಾಡ್ರಳ್ಳಿ ಅಂತ ಊರು. ಓಕೆ. ಸೊ ನಿಮ್ಗೆ ಹೈವೇ ಇಂದ ಅಂದ್ರೆ ನೆಲಮಂಗಲ ಟು ತುಮಕೂರು ಹೈವೇ ಇಂದ 2.5 ಕಿಲೋಮೀಟರ್ ಒಳಗಡೆ ಇರೋಂಥ ಪ್ರಾಜೆಕ್ಟ್. ಓಕೆನಾ? ಸೊ ನೀವು ಜಸ್ಟ್ ಅಲ್ಲಿಂದ ಒಂದು ಲೆಫ್ಟ್ ಟರ್ನ್ ತಗೊಂಡ್ರೆ ಸಿದ್ಧಾರ್ಥ ಕಾಲೇಜ್ ಆಪೋಸಿಟ್ ರೋಡ್ ಅಲ್ಲಿ. ಸೊ ನಿಮ್ಗೆ ಅಲ್ಲಿಂದ ಒಂದು 2.5 ಕಿಲೋಮೀಟರ್ ದೂರದಲ್ಲೇ ನಿಮ್ಗೆ ಈ ಪ್ರಾಜೆಕ್ಟ್ ಇದೆ. ಸೊ ಹಾಗೆ ಫೈನಲಿ ಇಲ್ಲಿರುವಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇದು ಸೆಕೆಂಡ್ ಟೈಮ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಫಸ್ಟ್ ವಿಡಿಯೋ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ಆಲ್ಮೋಸ್ಟ್. ಸೊ ಇನ್ ಕೇಸ್ ಹೊಸಬ್ರು ನೋಡ್ತಾ ಇದ್ರೆ ಸೊ ಅವ್ರಿಗೆ ಯೂಸ್ ಆಗಲಿ ಅನ್ನೋ ರೀಸನ್ ವಿಡಿಯೋ ಮಾಡಿದೆ. ಸೊ ಅದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಲಾಸ್ಟ್ ಟೈಮ್ ಮಾಡಿದಾಗಲೇ 25,000 ಕಟ್ಟರೆ ಸಾಕು ಸೈಟ್ ಸಿಗುತ್ತೆ ಅಂತ ವಿಡಿಯೋ ಮಾಡಿದೆ, ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ತುಂಬಾ ಕಡಿಮೆ ಪ್ರೈಸ್ ಕೊಡೋದ್ರಿಂದನೇ ಸೋಲ್ಡ್ ಔಟ್ ಆಗಿರೋದು, ಸುಮ್ಮನೆ ಆಗುತ್ತಾ? ಸೊ ಇವಾಗ ಬಂದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾತ್ರ ಇರೋದು. ಅದರಲ್ಲೂ ನಿಮಗೆ 40 ಸೈಟ್ ಬುಕ್ ಆಗಿದೆ. ಇನ್ನೆಷ್ಟು ಖಾಲಿ ಇದೆ ಅಂತ ಆಲ್ರೆಡಿ ಸರ್ ಹೇಳಿದ್ದಾರೆ. ಒಂದ್ಸಲ ಫ್ರೀ ವಿಸಿಟ್ ಇರುತ್ತೆ, ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ವಿಸಿಟ್ ಮಾಡಿ ಒಂದ್ಸಲ ಸೈಟ್ ನೋಡಿ, ಡೆವಲಪ್ಮೆಂಟ್ ಏರಿಯಾ ನೋಡಿ. ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ತಗೊಳ್ತೀರಾ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಆಲ್ಮೋಸ್ಟ್ ಇಲ್ಲೆಲ್ಲ ಮೊದಲೇ ಹೇಳ್ದಂಗೆ ಸಿದ್ಧಾರ್ಥ ಕಾಲೇಜ್ ಆಗಿರ್ಬೋದು, ಓಕೆ, ಇಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ರಾಮಣ್ಣರಾವ್ ಹಾಸ್ಪಿಟಲ್ ಆಗಿರ್ಬೋದು, ಇನ್ನೊಂದು ಜೂನಿಯರ್ ಕಾಲೇಜ್ ಯಾವುದೋ ಇದೆ. ಸೊ ಈ ಥರ ತುಂಬ ಡೆವಲಪ್ಮೆಂಟ್ ಏರಿಯಾ ಆಗಿರೋದು. ಇಲ್ಲಿ ಸುತ್ತಮುತ್ತ 300+ ಮನೆಗಳು ಆಲ್ರೆಡಿ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಓಕೆನಾ? ಸುಮ್ಮನೆ ತಡೆಯಕ್ಕೆ ಮಾಡ್ತೀರಾ? ಫ್ರೀ ವಿಸಿಟ್ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ, ಇನ್ನೂ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಒಂದ್ಸಲ ವಿಸಿಟ್ ಮಾಡಿ, ಒಂದ್ಸಲ ಸೈಟ್ನ ನೋಡಿ. ಬರ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಏರಿಯಾ, ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ನೀವು ಖಂಡಿತ ತಗೊಳ್ತೀರಾ. ಇನ್ ಕೇಸ್ ಏನಾದ್ರೂ ಸೈಟ್ ವಿಸಿಟ್ ಮಾಡಿ, ಫ್ರೀ ವಿಸಿಟ್ ಇರುತ್ತೆ ಮೊದಲೇ ಹೇಳ್ದಂಗೆ. ಇಲ್ಲ ಏನಾದ್ರೂ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಸೈಟ್ನ ತಗೋಬೇಕು, ಇಲ್ಲ ಇದು ಒಂದು ಮನೆನ ಕಟ್ಟಬೇಕು ಒಂದ್ಸಲ, ಇಲ್ಲ ಅಂದ್ರೆ ಒಂದು ಕಡೆ ಡೆವಲಪ್ಮೆಂಟ್ ಏರಿಯಾ ಕಡೆ ಒಂದು ಯಾವ್ದಾದ್ರು ಸೈಟ್ ಇದ್ರೆ ನೋಡು ಮಗ, ಇಲ್ಲ ನೆಲಮಂಗಲ ಕಡೆ ಯಾವ್ದಾದ್ರು ಸೈಟ್ ಇದ್ರೆ ಕಡಿಮೆ ಪ್ರೈಸ್ ಸಿಗೋದು ಯಾವ್ದಾರು ಇದ್ರೆ ಹೇಳು ಅಂತ ಯಾರಾದ್ರೂ ನಿಮ್ಮ ಕೇಳಿದ್ರೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಇಲ್ಲ ನಿಮ್ಮ ಗ್ರೂಪ್ ಯಾರಾದ್ರೂ ಹಾಕಿ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ತುಂಬಾ ಜನ ಹುಡುಕ್ತಾ ಇರ್ತಾರೆ, ನಿಮಗೆ ಗೊತ್ತಿರಲ್ಲ, ನಿಮ್ಮ ಅಕ್ಕಪಕ್ಕದವ್ರು ಸೈಟ್ ನೋಡ್ತಾ ಇರ್ತಾರೆ, ತಗೊಂಡ್ಮೇಲೆ ಹೇಳ್ತಾರೆ ಮಗ ಸೈಟ್ ತಗೊಂಡೆ ಮಗ ಒಂದು ಮಾತು ಹೇಳಿರೋಲ್ಲ ಸೈಟ್ ತಗೊಂಡಿದ್ಯಾ ಅಂತ ಕೇಳಬೇಕು, ಆ ಪರಿಸ್ಥಿತಿ ಹೋಗ್ಬಿಟ್ಟೈತೆ. ಸೊ ಒಂದ್ಸಲ ಶೇರ್ ಮಾಡಿ, ಅವ್ರು ಬೇಕಾದ್ರೆ ಸರ್ಪ್ರೈಸ್ ಕೊಡ್ಬೋದು ಸೈಟ್ ತಗೊಂಡು, ಅಥವಾ ನೀವೇ ಸೈಟ್ ತಗೊಂಡು ಅವ್ರಿಗೊಂದು ಸರ್ಪ್ರೈಸ್ ಕೊಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಇದೇ ಥರ ವಿಡಿಯೋಸ್ಗಳಿಗಾಗಿ ಕೊಡ್ತಾ ಹೋಗ್ತೀನಿ. ಇನ್ನೇನಾದ್ರೂ ವಿಡಿಯೋ ಬೇಕಾ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಅದು ಮಾಡುವಂಥ ಪ್ರಯತ್ನ ಮಾಡ್ತೀನಿ.